ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಸಿಎಂ ಕುಮಾರಸ್ವಾಮಿ ಮಗನ ಪರವಾಗಿ ಕ್ಯಾಂಪೇನ್ಗೆ ಇಳಿದಿದ್ದಾರೆ. ಇನ್ನು ಕೆಆರ್ಎಸ್ ನಿಂದ ರೋಡ್ ಶೋವನ್ನ ನಡೆಸ್ತಾ ಇರುವಂತಹ ಸಿಎಂ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ರೋಡ್ ಶೋ ನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇನ್ನು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೆಆರ್ ನಗರದಲ್ಲಿ ದರ್ಶನ್, ಮದ್ದೂರಿನ ಮಲ್ಲಕುಪ್ಪೆಯಲ್ಲಿ ನಟ ಯಶ್ ಹಾಗೂ ಪಾಂಡವಪುರದಲ್ಲಿ ಸುಮಲತಾ ಅಂಬರೀಶ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಒಂದು ದೃಶ್ಯಾವಳಿಗಳನ್ನ. ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತಹ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಯಾವ ರೀತಿಯಾಗಿ ಭರ್ಜರಿಯಾಗಿ ಮತಬೇಟೆ ಆಡ್ತಾ ಇದ್ದಾರೆ ನಾಯಕರುಗಳು ಅಂತ ಮತ್ತು ಒಂದ್ ಕಡೆ ಸ್ಟಾರ್ಸ್ಗಳು ಅಂತ. ಇಲ್ಲಿ ತನ್ನ ಮಗನ ಪರವಾಗಿ ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೆಆರ್ಎಸ್ ಹಳ್ಳಿಕಟ್ಟೆಯಿಂದ ರೋಡ್ ಶೋ ಶುರುವಾಗಿದೆ, ಶ್ರೀರಂಗಪಟ್ಟಣಕ್ಕೆ ಸೇರುತ್ತೆ ಅದೇ. ಮತ್ತು ಒಂದ್ ಕಡೆ ಜೋಡೆತ್ತುಗಳಾಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೆಆರ್ ನಗರದಲ್ಲಿ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮದ್ದೂರಿನಲ್ಲಿ ಯಶ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಪಾಂಡವಪುರದಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಪ್ರಚಾರವನ್ನ ಶುರು ಮಾಡಿರುವಂತದ್ದು, ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಂಡ್ಯದಲ್ಲಿ ಇವರೆಲ್ಲರೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ. ಸಿಎಂ ಕುಮಾರಸ್ವಾಮಿ ಅವರು ಒಂದ್ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವರಿಬ್ರು ಕೂಡ ಇಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಸಿಎಂ ಅವರ ಈಗ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ನೋಡ್ತಾ ಇದೀವಿ ಒಂದ್ ಕಡೆ ಮಂಡ್ಯದ ಭರ್ಜರಿ ಕ್ಯಾಂಪೇನ್ ಅನ್ನ, ಮತ್ತು ಒಂದ್ ಕಡೆ ಅಮೇಥಿಯಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇಲ್ಲಿ ರಾಹುಲ್ ಗಾಂಧಿ ಅವರು ಅಮೇಥಿಯಲ್ಲಿ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು, ಭರ್ಜರಿ ರೋಡ್ ಶೋವನ್ನ ಕೂಡ ನಡೆಸ್ತಾ ಇದ್ದಾರೆ. ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಈಗ ಆಲ್ರೆಡಿ ವಯನಾಡಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತು ಒಂದ್ ಕಡೆ ಅವರ ಕ್ಷೇತ್ರ ಅಮೇಥಿಯಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಇವತ್ತು. ಇನ್ನು ರಾಹುಲ್ ಗಾಂಧಿ ಅವರಿಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಥ್ ನೀಡಿದ್ದಾರೆ. 2ನೇ ಲೋಕಸಭಾ ಕ್ಷೇತ್ರಕ್ಕೆ ಈಗ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ವಯನಾಡು ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಕೇರಳ ರಾಜ್ಯದ ವಯನಾಡು ಕ್ಷೇತ್ರದಲ್ಲಿ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಲ್ಲಿ ಈಗ ರಾಹುಲ್ ಗಾಂಧಿ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು. ये जो भीड़ फैक्टर है, ये वोट फैक्टर में कितना तब्दील होगा ये देखने वाली बात होगी. लेकिन हाँ, दावा यही किया जा रहा है कांग्रेस की तरफ से. ನೋಡ್ತಾ ಇದ್ವಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರ 3 ಬಾರಿ ಸಂಸದರಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ಅದೇ ಒಂದು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ನೋಡಿದಿವಿ ಕೇರಳದ ವಯನಾಡು ಜಿಲ್ಲೆಯಿಂದಲೂ ಕೂಡ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ನಾಮಪತ್ರವನ್ನ ಈಗ ಆಲ್ರೆಡಿ ಸಲ್ಲಿಸಿ ಆಗಿದೆ. ಈಗ ಅಮೇಥಿ ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಭರ್ಜರಿ ರೋಡ್ ಶೋವನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು
ರಾಹುಲ್ ಗಾಂಧಿ ಅವರಿಗೆ ಸಾಥನ್ನ ನೀಡಿರುವಂತದ್ದು. ಹಾಗೆ ಆ ಒಂದು ಭರ್ಜರಿ ರೋಡ್ ಶೋನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಥನ್ನ ನೀಡಿದ್ದಾರೆ. ಒಟ್ಟು 2 ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಸಿದಂತೆ ಆಗುತ್ತೆ ರಾಹುಲ್ ಗಾಂಧಿ ಅವರು. ಇದೇ ಮೊದಲ ಬಾರಿಗೆ 2 ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಅವರು ಅಮೇಥಿ ಕ್ಷೇತ್ರದಲ್ಲಿ 3 ಬಾರಿ ಆಯ್ಕೆ ಆಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆಯನ್ನ ಮಾಡ್ತಾ ಇದ್ರು. ಈಗ ಅಮೇಥಿಯ ಜೊತೆಗೆ ಕೇರಳ ರಾಜ್ಯದ ಲೋಕಸಭಾ ಕ್ಷೇತ್ರ ಆಗಿರುವಂತಹ ವಯನಾಡು ಆ ಒಂದು ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಕಣಕ್ಕಿಳಿತಾ ಇದ್ದಾರೆ. ಒಂದು ಉತ್ತರ ಭಾರತ ಮತ್ತು ಒಂದ್ ಕಡೆ ದಕ್ಷಿಣ ಭಾರತದ ಒಂದೊಂದು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಎಐಸಿಸಿಯ ಅಧ್ಯಕ್ಷ, ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಮೇಥಿ ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಆ ಒಂದು ಭರ್ಜರಿ ರೋಡ್ ಶೋ ಅನ್ನ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಎಲ್ಲಾ ಕಡೆನೂ ಕೂಡ ಕಾಂಗ್ರೆಸ್ ಪಕ್ಷದ ಬಾವುಟಗಳು ರಾರಾಜಿಸ್ತಾ ಇದೆ ಅಂತ. ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸಲಿರುವಂತಹ ಹಿನ್ನೆಲೆಯಲ್ಲಿ ಭರ್ಜರಿಯಾದಂತಹ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಎಐಸಿಸಿಯ ಅಧ್ಯಕ್ಷ, ಕಾಂಗ್ರೆಸ್ನ ಅಧಿನಾಯಕ ಅವರಿಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಥನ್ನ ನೀಡಿದ್ದಾರೆ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಸಾಥನ್ನ ನೀಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. कलेक्ट्रेट पहुंच चुकी होंगी क्योंकि वो रोड शो में शामिल नहीं हुई है। वो डायरेक्टली फुर्सतगंज में उनको लैंड करना था। अभी उनके पहुंचने की सूचना नहीं मिली है, लेकिन ये माना जा रहा है ಈ ಚುನಾವಣೆಯಲ್ಲಿ ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಮತ್ತು ನಿಮ್ಮ ನಡುವೆ ಇರತಕ್ಕಂಥ ಹಲವಾರು ವರ್ಷಗಳ ಒಂದು ಬಾಂಧವ್ಯವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೆಆರ್ಎಸ್ನ ಬೃಂದಾವನದ ಮುಂಭಾಗದಲ್ಲಿ ಒಂದು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸರ್ಕಾರದ ಚಿಂತನೆ ಏನಿದೆ. ಆ ಡಿಸ್ನಿಲ್ಯಾಂಡ್ ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ನಾವು ಮಾಡ್ತಾ ಇಲ್ಲ. ನಿಮ್ಮ ಕುಟುಂಬದ ಮಕ್ಕಳಿಗೆ, ನೀವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಕನಿಷ್ಠ ಈ ಒಂದು ಮಂಡ್ಯ ಜಿಲ್ಲೆ 1ರಲ್ಲಿ 50,000 ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೀವಿ. ಯಾವತ್ತು ಜಾತಿ ರಾಜಕಾರಣ ಮಾಡಿದವರಲ್ಲ, ಎಲ್ಲಾ ಸಮಾಜದವ್ರನ್ನು ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋದವರು ಅಂಬರೀಷ್ ಅಣ್ಣ. ಅದಕ್ಕೆ ವರ್ಷಾನ್ಗಟ್ಲೆ ನೀವು ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಇವತ್ತು ಅವರ ಪತ್ನಿ ಬಂದು ನಿಂತಿದ್ದಾರೆ. ಎಲ್ಲಾ ರೀತಿ ಶಕ್ತಿ ಇದೆ ಅವ್ರಿಗೆ. ಹೆಣ್ಣು ಮಕ್ಕಳು ಸ್ಪೆಷಲ್ ಆಗಿ ನೀವು ಯೋಚಿಸ್ಬೇಕು. ಧೈರ್ಯ ಮಾಡಿ ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಹೆಣ್ಮಗಳು ಬಂದು ನಿಂತಾಗ ಮಂಡ್ಯ ಜನತೆ ಸ್ಪೆಷಲ್ ಆಗಿ ಒಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಕಳಿಸ್ಬೇಕು. ಯಾವತ್ತು ನೋಡ್ತಾ ಇದೀವಿ ನಮ್ಮ ದೇಶದ 2 ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿರುವಂತ ಮಂಡ್ಯ ಒಂದ್ ಕಡೆ, ಅಮೇಥಿ ಒಂದ್ ಕಡೆ, ಆ 2 ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಂಡ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕದನ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇವತ್ತಿನಿಂದ ಮತ್ತಷ್ಟು ರಂಗೇರಿದೆ. ಯಾಕೆಂದ್ರೆ ತನ್ನ ಮಗನ ಪರವಾಗಿ ಸಿಎಂ ಕುಮಾರಸ್ವಾಮಿ ಅವರೇ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಒಂದ್ ಕಡೆ ಜೋಡೆತ್ತುಗಳಾಗಿರುವಂತಹ ದರ್ಶನ್, ಯಶ್ ಅವರು ಸುಮಲತಾ ಅಂಬರೀಶ್ ಅವರ ಪರವಾಗಿ ಮತವನ್ನ ಯಾಚನೆ ಮಾಡ್ತಾ ಇರುವಂತದ್ದು. ಸುಮಲತಾ ಅಂಬರೀಶ್ ಅವರು ಕೂಡ ಪಾಂಡವಪುರದಲ್ಲಿ
ಮತಬೇಟೆ ಆಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಅಮೇಥಿಯಲ್ಲಿ, ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ವಯನಾಡು, ಕೇರಳ ರಾಜ್ಯದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅವರು ಈಗ ಆಲ್ರೆಡಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಮತ್ತು ಒಂದು ಕ್ಷೇತ್ರ ಅಮೇಥಿಯಲ್ಲಿ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಅಮೇಥಿ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಎಐಸಿಸಿಯ ಅಧ್ಯಕ್ಷರು ಕೂಡ ಆಗಿರುವಂತ ರಾಹುಲ್ ಗಾಂಧಿ ಅವರು 2004, 2009, 2014ರಲ್ಲಿ 2019ರಲ್ಲೂ ಕೂಡ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅದೇ ಕ್ಷೇತ್ರದಿಂದ, ಅಮೇಥಿ ಕ್ಷೇತ್ರದಿಂದನೇ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಆ ಒಂದು ಭರ್ಜರಿ ರೋಡ್ ಶೋವನ್ನ ಕೂಡ ನೋಡ್ತಾ ಇದ್ದೀರಾ. ರಾಹುಲ್ ಗಾಂಧಿ ಅವರಿಗೆ ಅವರ ಸಹೋದರಿ ಕೂಡ ಸಾಥನ್ನ ನೀಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರ ಬೃಹತ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಸಲ್ಲಿಸುವ ಮುಖಾಂತರ ಮೊದಲ ಬಾರಿಗೆ 2 ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದಂತಾಗುತ್ತೆ ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು. ಮತ್ತು ಒಂದ್ ಕಡೆ ಮಂಡ್ಯದ ರಣಕಣವನ್ನ ಕೂಡ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರು ಮತ್ತೆ ಪ್ರಚಾರಕ್ಕೆ ಧುಮುಕಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ 5 ದಿನಗಳ ಕಾಲ ಬ್ರೇಕ್ ತಗೊಂಡಿದ್ರು. ಇವತ್ತಿನಿಂದ ಮತ್ತೆ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. लोग पुष्प वर्षा कर रहे हैं अमेठी का प्यार इस रोड शो में राहुल स्मृति ನೋಡ್ತಾ ಇದ್ದೀವಿ ದೇಶದಾದ್ಯಂತ ಚುನಾವಣಾ ಕಾವು ಈಗ ಆಲ್ರೆಡಿ ಯಾವ ರೀತಿಯಾಗಿ ಕಾವೇರಿದೆ ಅನ್ನೋದನ್ನ. ಅದರಲ್ಲೂ ನಮ್ಮ ಮಂಡ್ಯ ಕ್ಷೇತ್ರ ಅಂತೂ ಇಡೀ ದೇಶದ ಗಮನವನ್ನ ಸೆಳೆದಿದೆ. ಅದೇ ರೀತಿಯಾಗಿ ಅಮೇಥಿ ಕ್ಷೇತ್ರ ಕೂಡ ಗಮನವನ್ನ ಸೆಳೆದಿರುವಂತದ್ದು. ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ ಅಮೇಥಿ ಕೂಡ ಅಷ್ಟೇ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದೆ. ಸೊ ಹೀಗಾಗಿ ಈ ಬಾರಿ ಅಮೇಥಿ ಕ್ಷೇತ್ರದ ರಿಸಲ್ಟ್ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಅಲ್ಲಿ ಕಳೆದ ಬಾರಿನೇ ಸ್ಮೃತಿ ಇರಾನಿ ಸ್ಪರ್ಧೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ 1 ಲಕ್ಷ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು. ಆದ್ರೆ ಈ ಬಾರಿ ಅಧಿಕಾರಕ್ಕೆ ಏರಾದ್ಮೇಲೆ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುದಾನವನ್ನ ಕೂಡ ತಂದಿದ್ರು. ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರನ್ನ ಸೋಲಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನವನ್ನ ಕೂಡ ಬಿಡುಗಡೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗಾಗಿ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಅಮೇಥಿ ಕ್ಷೇತ್ರ ಕೂಡ. ಅಲ್ಲೂ ಕೂಡ ಭಾರಿ ಜಿದ್ದಾಜಿದ್ದಿ ಏರ್ಪಡಲಿದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನಡುವೆ. ಇನ್ನೊಂದ್ ಕಡೆ ಮಂಡ್ಯದಲ್ಲೂ ಕೂಡ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಭರ್ಜರಿಯಾದಂತ ಕ್ಯಾಂಪೇನ್ ನಡೀತಾ ಇದೆ ಅಂತ. ಸುಮಲತಾ ಅಂಬರೀಶ್ ಅವರು ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಅವರ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು, ಇನ್ನು ಒಂದ್ ಕಡೆ ಇವರ ಪ್ರತಿಸ್ಪರ್ಧಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಕೂಡ ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ಅವರ ತಂದೆ ಹಾಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ರೋಡ್ ಶೋವನ್ನ ಮಾಡ್ತಾ ಇರುವಂತದ್ದು. ಭರ್ಜರಿಯಾದಂತಹ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ, ಮತಯಾಚಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಗನನ್ನ ಗೆಲ್ಲಿಸಿಕೊಡ್ಬೇಕು ಮಂಡ್ಯದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಂತ ಕೂಡ ಮತವನ್ನ ಯಾಚಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು. ಇನ್ನು ಒಂದ್ ಕಡೆ ದರ್ಶನ್ ಅವರು ಕೂಡ ಎಂದಿನಂತೆ ಪ್ರಚಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ದರ್ಶನ್ ಅವರು ಇವತ್ತು ಕೆಆರ್ ನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಶ್ ಅವರು ಮದ್ದೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಸುಮಲತಾ ಅಂಬರೀಶ್ ಅವರು ಇಲ್ಲಿ ಪಾಂಡವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಈ 3 ಜನರು ಕೂಡ ಒಂದೊಂದು ಮೂಲೆಯಿಂದ ಪ್ರಚಾರವನ್ನ ಮಾಡ್ತಾ ಮತವನ್ನ ಯಾಚಿಸ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಇವತ್ತಿನಿಂದ ಅಂದ್ರೆ ಆ ಒಂದು ಅಖಾಡದಲ್ಲಿ ರೋಡ್ ಶೋವನ್ನ ಕೂಡ ನಡೆಸ್ತಾ ಪ್ರಚಾರವನ್ನ ಮಾಡ್ತಾ ಹಾಗೆ JDS ಭದ್ರಕೋಟೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ.